ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಏನು ಬರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕೂತ್ಕೊಂಡಿದ್ದೆ ಒಳಗಡೆ. ನಾನು ಮಹೇಶ್ ಮಾತಾಡ್ಕೊಂಡಿದ್ವಿ. ಸಪ್ಲಿಗೆ ಇರ್ತೀಯ ನಾನು ಕೇಳ್ತಿದ್ದವಲ್ಲ ಸುಮ್ಮನೆ ಮತ್ತೆ ಇಷ್ಟೊತ್ತು ಕೂತ್ಕೊಂಡ್ ಬರೀತಿದ್ದ. ನಾನು ಮಾತಾಡ್ಕೊಂಡಿದ್ರಿ ಹೇಳ್ಬೇಕಂದ್ರೆ. ಸ್ವಲ್ಪ ಈ ಕಡೆ ನೋಡು ಕಂದ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? 1% ಚಾನ್ಸ್ ಇದೆ ಪಾಸ್ ಆಗಕ್ಕೆ. 99% ಫೇಲ್ ಆಗ್ತೀಯಾ, 1% ಮಾತ್ರ ಪಾಸ್ ಆಗ್ತೀಯಾ? ಚಾನ್ಸ್ ಇದೆ ಅಷ್ಟೇ. ಪಕ್ಕ ಫೇಲ್ ಹಂಗಾದ್ರೆ? ಸರಿ ನೋಡ್ಕೊಳ್ಳೋಣ. EMT ಸಬ್ಜೆಕ್ಟ್ ಫೇಲ್ ಅಂತ ಹೇಳ್ತವನೆ, ಪಾಸ್ ಆಗ್ಬೇಕೆ ನನ್ ಮಗ, ಆಮೇಲೆ ಐತೆ ಇವನ್ಗೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಗೈಸ್ ಏನು ಗೊತ್ತಾ, ಅವನು ಎಕ್ಸಾಮ್ ಬರಿಬೇಕಾದ್ರೆ ಹೇಳಿದ್ದ ಅಲ್ವಾ, ನಾನೆಲ್ಲ ಸಬ್ಜೆಕ್ಟು ಫೇಲ್ ಆಗ್ತೀನಿ ಅಂತ. ಎಷ್ಟೊಂದು ಸಬ್ಜೆಕ್ಟಿಗೆ ಹೇಳಿದ್ದಾನೆ, ನಾನು ಪಕ್ಕ ಫೇಲ್ ಆಗ್ತೀನಿ ಇದೆ. ಆದರೆ ಗೈಸ್ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದಾನೆ ಗೈಸ್. ಇವನು ನನ್ನ ಮಗ ಎಲ್ಲ ಸಬ್ಜೆಕ್ಟು ಪಾಸ್ ಆಗೋನೆ. ಇವಾಗ ನೋಡಿ, ಹೇಳ್ಬೇಕಾದ್ರೆ ಫೇಲ್ ಆಗ್ತೀನಿ ಅಂತ ಹೇಳ್ಬೇಕಾದ್ರೆ ಮುಖ ಎಷ್ಟು ನೀಟಾಗಿ ತೋರಿಸ್ಕೊಂಡಿದ್ದ. ಇವಾಗ ಪಾಸ್ ಆಗಿದ್ದಾನೆ, ಮುಖ ತೋರಿಸ್ಕೊಂಡಿರೋ ಹೋಗ್ತವನೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?